ಆಕ್ಚುಲಿ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಇಷ್ಟೊಂದು ಚೆನ್ನಾಗಿರೋ ಬೀಚಸ್ ಇಲ್ಲಿ ಇದೆ ಅಂತ. We can come and visit the lighthouse, which is a very nice place, and the view is very superb. ಕರಾವಳಿಯು ಪ್ರವಾಸಿಗರ ಸ್ವರ್ಗ. ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಜಿಲ್ಲೆಯತ್ತ ಆಗಮಿಸುತ್ತಾರೆ. ಮಳೆಗಾಲದಲ್ಲಿ ಸಮುದ್ರಕ್ಕೆ ಇಳಿಯಲು ಅವಕಾಶ ಇಲ್ಲದಿದ್ದರೂ ಪ್ರಕೃತಿಯ ಅದ್ಭುತ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಅದರಲ್ಲೂ ಕಾಪು ಲೈಟ್ ಹೌಸ್ ಸಮೀಪದ ಬಂಡೆಗಳ ಮೇಲೆ ಅಪ್ಪಳಿಸುವ ಸಮುದ್ರದ ಅಲೆಗಳ ನೋಟ ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತಿದೆ. ಬೃಹತ್ ಅಲೆಗಳು ಬಂಡೆಗಳ ಮೇಲೆ ಅಪ್ಪಳಿಸುವ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದೇ ಒಂದು ವಿಶೇಷ ಅನುಭವ. ಉಡುಪಿ ಜಿಲ್ಲೆಯ ಕಾಪು ಲೈಟ್ ಹೌಸ್ ಸುತ್ತಮುತ್ತಲಿನ ಪ್ರದೇಶಕ್ಕೆ ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಸುರಕ್ಷತೆಯ ದೃಷ್ಟಿಯಿಂದ ಸಮುದ್ರಕ್ಕೆ ಇಳಿಯಲು ಅವಕಾಶ ಇಲ್ಲದಿದ್ದರೂ ದೂರದಿಂದಲೇ ಸಮುದ್ರದ ಅಬ್ಬರವನ್ನ ವೀಕ್ಷಿಸಿ ಸಂತಸ ಪಡುತ್ತಿದ್ದಾರೆ. ನನ್ನ ಹೆಸರು ವಿಪಿನ್ ಅಂತ, ನಾನು ಬೆಂಗಳೂರಿಂದ ಬರ್ತಿದ್ದೀನಿ. ಸೊ ನಾವು ಯೂಶಲಿ ಒಂದು ಟೆಂಪಲ್ ವಿಸಿಟ್ ಮಾಡ್ತೀವಿ, ಸಿಗಂದೂರು, ಕೊಲ್ಲೂರು ಅಂತ. ಹಾಗೆ ಯೂಶಲಿ ಕುಂದಾಪುರ ಬಂದು ರಿಟರ್ನ್ ಹೋಗ್ತಿದ್ವಿ. ಬಟ್ ದಿಸ್ ಟೈಮ್ ಕರ್ನಾಟಕದ ಎಂಟೈರ್ ಕೋಸ್ಟ್ ಲೈನ್ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ಕಡೆ ಉಡುಪಿ, ಮಂಗಳೂರು ಕಡೆ ಎಲ್ಲ ಬಂದ್ವಿ. ತುಂಬ ಬ್ಯೂಟಿಫುಲ್ ಬೀಚಸ್ ಇದೆ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಇಷ್ಟೊಂದು ಚೆನ್ನಾಗಿರೋ ಬೀಚಸ್ ಇಲ್ಲಿ ಇದೆ ಅಂತ. ಇವತ್ತು ಇಲ್ಲಿ ಕಾಪು ಬೀಚಲ್ಲಿ ಇದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ ಬರೋಕ್ಕೆ. ಮಗು ಬೀಚ್ ನೋಡಬೇಕು ಅಂತೂ ಮಳೆ ಒಂದು ಸ್ವಲ್ಪ ನಿಂತಾಗ ಸರಿ ಅಂತ ಯೂ ಟರ್ನ್ ಮಾಡಿ ವಾಪಸ್ ಬಂದ್ವಿ. ಇಲ್ಲಿ ಬಂದಾಗ ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬ್ಯೂಟಿಫುಲ್ ರಾಕ್ ಮೌಂಟೇನ್ಸ್ ಥರ ಬೀಚ್ ಸೈಡಲ್ಲೇ ಒಂದು ಲೈಟ್ ಹೌಸ್ ಇದೆ. ಸೊ ಇಟ್ಸ್ ಅ ವೆರಿ ಆ್ಯಕ್ಚುಲಿ ಸರ್ಪ್ರೈಸಿಂಗ್ ನಮಗೆ ಇಷ್ಟು ಚೆನ್ನಾಗಿರೋ ಬೀಚ್ ಇಲ್ಲಿ ಇದೆ ಅಂತ. ಸೊ ನಾವು ಎಂಜಾಯ್ ಮಾಡ್ತಿದ್ದೀವಿ. ಇಳಿಯೋಕ್ಕಾಗ್ತಿಲ್ಲ ಅನ್ನೋ ಒಂದು ಇದಿದೆ, ಆದರೆ ನೋಡಿ ಬ್ಯೂಟಿಫುಲ್ ಆಗಿರೋ ಒಂದು ಈವ್ನಿಂಗ್ ಸ್ಪೆಂಡ್ ಮಾಡೋಕ್ಕೆ ಪರ್ಫೆಕ್ಟ್ ಬೀಚ್. ಬಂಡೆಗಳ ಮೇಲೆ ಅಪ್ಪಳಿಸುವ ಅಲೆಗಳು, ತಂಪಾದ ಗಾಳಿ ಹಾಗೂ ಪ್ರಕೃತಿಯ ಮನಮೋಹಕ ಸೌಂದರ್ಯ ಪ್ರವಾಸಿಗರನ್ನ ಸೆಳೆಯುತ್ತಿದೆ. ಅನೇಕರು ತಮ್ಮ ಮೊಬೈಲ್ಗಳಲ್ಲಿ ಈ ಕ್ಷಣವನ್ನ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. As it is monsoon, we can't see or walk in the beach, but we can come and visit the lighthouse, which is a very nice place, and the view is very superb, where we can take so many pictures and watch the view, and the climate is also so good here. It is not raining right now, but it often rains sometimes, but it is safe to be here. ಸಮುದ್ರದ ಅಬ್ಬರವನ್ನ ವೀಕ್ಷಿಸುವ ವೇಳೆ ಪ್ರವಾಸಿಗರು ಮುನ್ನೆಚ್ಚರಿಕಾ ಕ್ರಮವನ್ನ ಪಾಲಿಸುವುದು ಅತ್ಯಗತ್ಯ. ಅಪಾಯಕಾರಿ ಬಂಡೆಗಳ ಮೇಲೆ ನಿಲ್ಲದೆ ಸುರಕ್ಷತಾ ನಿಯಮಗಳನ್ನು ಅನುಸರಿಸಿದರೆ ಪ್ರಕೃತಿಯ ಸೊಬಗನ್ನ ಮತ್ತಷ್ಟು ಆಸ್ವಾದಿಸಬಹುದು. Hi. Due to rainy season, as we can see the rain, we have extreme rainfall here, and due to which the whole beach is submerged in waters. So it's obviously risky to enter the beach area, due to which we have like safety nets to keep it safe. As well as I'm a Manipal student here, so even in our college they give us precautions to not enter the beach, to not visit the beach. As well as here we can see we have safety railings which we should be following and abiding by. In order to take selfies and other videography, we should enter the ocean or the beach due to in such risky areas.